ನಮಸ್ಕಾರ ವೀಕ್ಷಕರೇ, ಆನಂದ್ ಅಸ್ಟ್ರೋವಿಷನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ದಿನ ಋಷಭ ರಾಶಿಯ ಪ್ರಮುಖ ಕಾರಕತ್ವಗಳು ಇವುಗಳನ್ನು ನಾನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಆಡು ಭಾಷೆಯಲ್ಲಿ ನಾನು ಮಾತಾಡ್ತೀನಿ, ನಾನು ಟೆಕ್ನಿಕಲ್ ವರ್ಡ್ ಯೂಸ್ ಮಾಡಲ್ಲ. ಎಲ್ರಿಗೂ ಒಂದು ಮಿನಿಮಮ್ ಅದು ಏನು ಅಂತ ಒಂದು ಅರ್ಥ ಆಗೋ ಥರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಪ್ರಮುಖ ಕಾರಕತ್ವಗಳು ಏನಂದರೆ, ಋಷಭ ರಾಶಿದು ಸ್ಥಿರತೆ ಮತ್ತು ಸಹನೆ, ಹಣ ಮತ್ತು ಆಸ್ತಿ, ಸೌಂದರ್ಯ ಮತ್ತು ವೈಭವ, ಸಂಗೀತ ಮತ್ತು ಕಲಾ ಪ್ರೀತಿ, ಭೌತಿಕ ಸುಖ ಸೌಲಭ್ಯಗಳು, ಕುಟುಂಬ ಪ್ರೀತಿ, ಆಹಾರ ಮತ್ತು ರುಚಿಯಲ್ಲಿ ಆಸಕ್ತಿ, ಪರಿಶ್ರಮ ಮತ್ತು ಸಹನಶೀಲತೆ, ಕೃಷಿ ಮತ್ತು ಭೂ ಸಂಬಂಧಿತ ವಿಷಯಗಳು, ನಂಬಿಕಸ್ಥ ಸ್ವಭಾವ. ಇದು ಒಂದೊಂದಕ್ಕೂ ನಾವು ಮೀನಿಂಗ್ ಮಾಡ್ಕೊಳ್ತಾ ಹೋದ್ರೆ ವಿಡಿಯೋ ಅವಶ್ಯಕತೆ. ಇದನ್ನು ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಮತ್ತು ಈ ದೇಹದ ಅಂಗಗಳನ್ನು ಕಂಠ, ಕುತ್ತಿಗೆ, ಧ್ವನಿ ಮತ್ತು ಮಾತು, ಮುಖದ ಆಕರ್ಷಣೆಯನ್ನು ಸೂಚನೆ ಮಾಡುತ್ತೆ. ಪ್ರೊಫೆಷನ್ಸ್ ಅಂತ ಬಂದಾಗ ಬ್ಯಾಂಕಿಂಗ್ ಮತ್ತು ಹಣಕಾಸು ಉದ್ಯಮಗಳು, ಸಂಗೀತ, ಕಲೆ, ಕೃಷಿ, ಭೂವ್ಯವಹಾರ, ಆಭರಣ, ಫ್ಯಾಷನ್ ಕ್ಷೇತ್ರ, ಆಹಾರ ಉದ್ಯಮ, ರಿಯಲ್ ಎಸ್ಟೇಟು, ವ್ಯಾಪಾರ ಮತ್ತು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಸೂಚನೆ ಮಾಡುತ್ತೆ. ಪಾಸಿಟಿವ್ ಗುಣಗಳು ಏನಂದರೆ, ಶಾಂತ ಸ್ವಭಾವ, ಸಹನೆ ಇರ್ತಾರೆ, ವಿಶ್ವಾಸ ಅರ್ಹತೆ ಇರುತ್ತೆ, ಪರಿಶ್ರಮ, ಕುಟುಂಬದ ಪ್ರೀತಿ ಇರುತ್ತೆ. ನೆಗೆಟಿವ್ ಗುಣಗಳು ಏನಂದ್ರೆ, ಇವ್ರಿಗೆ ತುಂಬ ಹಠಮಾರಿತನ ಇರುತ್ತೆ, ಬದಲಾವಣೆ ಇಷ್ಟ ಇರೋದಿಲ್ಲ, ಅದೇನಿದೆ ಅದೇ ಕಂಟಿನ್ಯೂ ಮಾಡಬೇಕು, ಅತಿಯಾದ ಆಸಕ್ತಿ, ಸ್ವಲ್ಪ ಸೆಕ್ಸಲ್ಲಿ ಅದೇ ಆಸಕ್ತಿ ಇರುತ್ತೆ, ಶುಕ್ರ ಇನ್ವಾಲ್ವ್ ಆಗ್ತಾರಲ್ಲ ಇರುತ್ತೆ ರೀಸನ್ನು. ಆಮೇಲೆ ಈ ಋಷಭ ರಾಶಿನಲ್ಲಿ 3 ನಕ್ಷತ್ರಗಳು ಇನ್ವಾಲ್ವ್ ಆಗುತ್ತೆ. ಕೃತಿಕಾದ 3 ಪಾದಗಳು, ಅಂದರೆ ಕೃತಿಕಾನ ರವಿ ರಿಪ್ರೆಸೆಂಟ್ ಮಾಡ್ತಾರೆ. ಅದರ ಪ್ರಕಾರ ಶಿಸ್ತು, ನಿಯಂತ್ರಣ, ನೇರ ಮಾತು, ಆತ್ಮವಿಶ್ವಾಸ, ನಾಯಕತ್ವದ ಸಾಮರ್ಥ್ಯ, ಧೈರ್ಯ, ಸ್ಪಷ್ಟತೆ, ಕೆಲಸ ಮೇಲೆ ನಿಷ್ಠೆ, ಬೇಗ ಕೋಪಗೊಳ್ಳುವುದು, ಕೆಲವೊಮ್ಮೆ ಕಠಿಣ ಸ್ವಭಾವ, ಮತ್ತು ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ, ಪೊಲೀಸು, ಇಂಜಿನಿಯರಿಂಗ್, ಎಜುಕೇಷನ್ ಫೀಲ್ಡು, ಇದೆಲ್ಲನೂ ಕೃತಿಕಾ ನಕ್ಷತ್ರ ಹುಟ್ಟಿದವರಿಗೆ ಸೂಚನೆ ಇದೆ. ಮತ್ತು ರೋಹಿಣಿ ನಕ್ಷತ್ರ, ಚಂದ್ರ ನಕ್ಷತ್ರ, ಆಕರ್ಷಕ ವ್ಯಕ್ತಿತ್ವ ಇರುತ್ತೆ, ಶಾಂತ ಮತ್ತು ಮೃದು ಸ್ವಭಾವ, ಕಲೆ ಮತ್ತು ಸೌಂದರ್ಯಗಳಲ್ಲಿ ಆಸಕ್ತಿ ಇರುತ್ತೆ, ಪ್ರೀತಿ, ಕಾಳಜಿ, ಹಣಕಾಸು ಸ್ಥಿರತೆ ಇರುತ್ತೆ, ಸೃಜನಶೀಲತೆ, ಯಾವುದನ್ನ ಒಂದು ಹೊಸದಾಗಿ ಮಾಡಬೇಕು ಅಂತ ಹೇಳಿ. ಮತ್ತು ಭಾವನಾತ್ಮಕ ಸಂಬಂಧ ಹೆಚ್ಚು, ಒಬ್ಬರೊಬ್ರು ಇಂಟಿಮೆಸಿ, ಎಮೋಷನ್ಸು ಅದೆಲ್ಲ ಇರುತ್ತೆ. ಮತ್ತು ಸಂಗೀತ, ಕಲೆ, ಫ್ಯಾಷನ್, ಅಲಂಕಾರ, ಕೃಷಿ, ವ್ಯಾಪಾರ ಇದನ್ನೆಲ್ಲ ಸೂಚನೆ ಮಾಡುತ್ತೆ ಆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ. ಮೃಗಶಿರ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ, ಅಂದರೆ ಕ್ಯೂರಿಯಾಸಿಟಿ ಮತ್ತು ಕಲ್ತ್ಕೊಬೇಕು ಅನ್ನೋ ಒಂದು ಜ್ಞಾನಾಸಕ್ತಿ, ಚುರುಕುತನ, ಫಾಸ್ಟ್ನೆಸ್ಸು, ಬೇಗ ಕಲಿಯುವ ಶಕ್ತಿ, ಉತ್ತಮ ಮಾತುಗಾರಿಕೆ, ಸ್ನೇಹಪರತೆ, ಫ್ರೆಂಡ್ಶಿಪ್ಪು, ಮನಸ್ಸಿನಲ್ಲಿ ಸ್ವಲ್ಪ ಅಸ್ಥಿರತೆ ಇರುತ್ತೆ, ಫಾಸ್ಟ್ನೆಸ್ ಅಲ್ವಾ ಕುಜ, ನಿರ್ಧಾರ ಆಗಾಗ ಬದಲಾಯಿಸ್ತಾರೆ. ಶಿಕ್ಷಣ, ಸಂಶೋಧನೆ, ಮಾಧ್ಯಮ, ಬರವಣಿಗೆ, ವ್ಯವಹಾರಗಳು, ಈ ಥರ ಎಲ್ಲ ಮೃಗಶಿರ ನಕ್ಷತ್ರದ ಸೂಚನೆ ಇರುತ್ತೆ. ಇದು ತುಂಬ ಸಿಂಪಲ್ಲು, ಹಾಗಾಗಿ ಇದು ತುಂಬ ಅಗಾಧವಾಗಿರುತ್ತೆ. ಹಾಗಾಗಿ ಮುಂದೆ ನಾನು ಋಷಭ ಲಗ್ನದ ಸೀರೀಸ್ ಮಾಡಿದಾಗ ಇನ್ನಿತರ ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.